ಸಿಕ್ಕ ನೆನ್ನೆನೂ ನಾನು ಹೇಳಿದ್ದೀನಿ, ನಾವು ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಮುಂಚೆಯಿಂದನೂ ನಾವು ಮುಸಲ್ಮಾನ್ನ ಕೊಟ್ಕೊಂಡು ಬರ್ತಾ ಇದ್ವಿ. ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ 5 ಸತಿ ಕೊಟ್ಟಿದ್ದೀವಿ, 5 ಸತಿ ಸೋತಿದ್ದಾರೆ, ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ನಿರೀಕ್ಷೆ ಇದೆ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ, ಮುಸಲ್ಮಾನ್ನೇ ಕೊಡ್ಬೇಕಂತ ಕೇಳಿದ್ದೀವಿ. ಏನು ಹೇಳಿದ್ರು ನಾವು ಕೇಳ್ಬೋದಷ್ಟೇ, ನಮ್ಮ ಅಭಿಪ್ರಾಯ ಹೇಳ್ಬೋದಷ್ಟೇ. ತೀರ್ಮಾನ ಮಾಡೋದು ಯಾರು ನಮ್ಮ ಪಕ್ಷದಲ್ಲಿ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದ್ಧ ಇದ್ದೀವಿ. ಪಾರ್ಟಿ ನನಗೆ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡ್ತೀವಿ. ಈಗ 3 ಬೈ ಎಲೆಕ್ಷನ್ ಬರ್ತದೆ, 3 ಈ ಬಾರಿ ಗೆಲ್ತೀವಿ ನಾವು. 3 ಚನ್ನಪಟ್ಟಣ ಇವತ್ತು ಬರ್ದಿಕ್ಕೊಳ್ಳಿ. ನೆನ್ನೆನ್ನು ಹುಬ್ಳಿ ಧಾರವಾಡಲ್ಲಿ ಹೇಳಿದ್ದೀನಿ ನಾನು. ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕನಸು ನೋಡ್ರೆ, ಕುಮಾರಸ್ವಾಮಿ ಅವರು ಹಗ್ಲು ಕನಸು ನೋಡ್ತಾವ್ರೆ. ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ 30,000 ಲೀಡಲ್ ಗೆಲ್ತೀವಿ. ಬರ್ದಿಕ್ಕೊಳ್ಳಿ ನೀವು. ಇದು ಇವತ್ತಿನ ತಾರೀಖು ಸಮೇತ ಡೇಟ್ ಸಮೇತ ಬರ್ದಿಕ್ಕೊಳ್ಳಿ. ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇರೋದು. ಈಗ ಬಿಜೆಪಿಯಲ್ಲಿ ಫೈಟ್ ಇದೆ, ಯಾರು ಕೇಳೋರೇ ಇಲ್ಲ ಅಂತೆ. ಈಗ ಬಿಜೆಪಿಯವರು ಕೇಳೋರಿದ್ದಾರಾ? ಅದು ಸಹಜ, ಅದು ರಾಜಕೀಯದಲ್ಲಿ ಸಹಜ. ಈಗ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ, ಪಠಾಣ್ ಅವ್ರು ಕೇಳ್ತಾರೆ, ಸುಮಾನಿ ಅವ್ರು ಕೇಳ್ತಾರೆ, ಇನ್ಯಾರೋ ಇಬ್ರು ಕೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. CM ಇಬ್ರಾಹಿಂ ಮಗ ಫೈಜ್ ಅಂತ ಅವರು ಕೇಳ್ತಾವ್ರೆ. ಯಾರನ್ನ ಒಬ್ರಿಗೆ ಕೊಡೋಕ್ಕೆ ಸಾಧ್ಯ ತಾನೆ? ಯಾರೋ ಒಬ್ರಿಗೆ ಯಾರಿಗಾನ ಕೊಡ್ತಾರೆ, ಎಲ್ಲ ಸೇರಿ ಕೆಲಸ ಮಾಡ್ತಾರೆ ಪಾರ್ಟಿ. ಯಾರು ಸರ್? ಹಾಂ, ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು. ಯಾರು ಪಾರ್ಟಿ ಅಲ್ಪಸಂಖ್ಯಾತರನ್ನೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬರ್ದಾ ಇದ್ದೀವಿ, ನಾವಿದ್ದೀವಿ, ನಸೀರ್ ಅಹಮದ್ ಸಾಹೇಬ್ ಇದ್ದಾರೆ, ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ 5 ವರ್ಷ ಆಗಬೇಕು ಅನ್ನೋ ನಿಮ್ಮ ಇಚ್ಛೆ ಎಲ್ಲ ಕಡೆ ಹೇಳಿದ್ವಿ. ಆದರೆ ದೇಶಪಾಂಡೆ ಅವರು ಈಗ ಒಂದು ಮಾತನ್ನೇ ಹೇಳಿದ್ದಾರೆ, ನಾನು ಕೂಡ ಸಿಎಂ ಆಗೋ ಆಸೆ ಇದೆ, ನಾನು ಕೂಡ ಸಿಎಂ ಆಗೋಕ್ಕೆ ಆಸೆ ನಿಮ್ಗೆ ಇಲ್ವಾ? ನಿಮ್ಗಿದೆಯಾ ಇಲ್ವಾ ಅವಕಾಶ? ಬಂದರೆ ರುದ್ರಪಾಂಡೆಗೆ ಇಲ್ವಾ? ಹಾಂ, ಎಲ್ಲರಿಗೂ CM ಆಗ್ತದೆ, ಎಲ್ಲರಿಗೂ ಆಸೆ ಇದೆ. ಆ ಕುರ್ಚಿ ಖಾಲಿ ಇಲ್ಲ ಸರ್, ಇಲ್ಲ ಎಲ್ಲರಿಗೂ ಆಸೆ. ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇಲ್ಲಲ್ವಾ? ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ. ಅಲ್ಲಿ ಟಗರ್ ಕೂತವ್ರಲ್ಲಿ, ಟಗರ್ನ ಆ ಕುರ್ಚಿನ ಇಳಿಸೋದು ಭಾಳ ಕಷ್ಟ. ಅದಾಗಲ್ಲ, ಸಾಧ್ಯನೇ ಇಲ್ಲ. ಟಗರೇ ಅದು. ಡಿಮ್ಯಾಂಡ್ ಇಲ್ಲ ಅಂತ. ಎಲ್ಲಿ ಟೀಮ್ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ. ಒಂದು ನಿಮಿಷ ಕೇಳಿ, ಎಲ್ಲಿ ಟೀಮ್ ಇರ್ತದೆ, ಎಲ್ಲಿ ಪೈಪೋಟಿ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂತ. BJP ಮುಗೀತಂತ. ಈಗ ನೋಡಿದೀವಲ್ರಿ, ಅಲ್ಲೆಲ್ಲ ರಸ್ತೆ ಎಲ್ಲ ಅಡ್ಡಾಡಿದೀವಿ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ದೇವ್ರವ್ರಿಗೆ 2.5 ವರ್ಷ ಮುಖ್ಯಮಂತ್ರಿ ಆಗಿ ಅವಕಾಶ ಮಾಡಿಕೊಟ್ಟಿದ್ದ. ಅವ್ರ ತಾಲೂಕಲ್ಲಿ ನಾನು ಬೆಳಗಿಂದ ಅಡ್ಡಾಡೆ. ನಾನು ರಸ್ತೆಯಲ್ಲಿ ಅಡ್ಡಾಡೋಕ್ಕಾಗಲ್ಲ ಇಲ್ರಿ. ಬರ್ರಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತೋರಿಸ್ತೀನಿ ನಾನು. ಮುಂಚೆ ಹೆಂಗಿತ್ತು, ಈಗ ಹಿಂಗಿದೆ. ನಾನು ಆಫ್ಟರ್ ಆಲ್ MLA ಆಗಿ ಈಗ ಮಿನಿಸ್ಟರ್ ಆಗಿರೋದು. ನಾನು ಈಗ ಮಿನಿಸ್ಟರ್ ಆಗಿರೋದು. ಅಡ್ಡಾಡೋಕ್ಕಾಗಲ್ಲ ಇಲ್ರಿ ಏರಿಯಾದಲ್ಲಿ, ರಸ್ತೆದಲ್ಲಿ ಅಡ್ಡಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ 2.5 ವರ್ಷ ಮುಖ್ಯಮಂತ್ರಿ ಆದರು. ಅವ್ರ ಕ್ಷೇತ್ರಕ್ಕೆ ಅವ್ರು ಮಾಡಿಲ್ಲ ಅಂದರೆ ಬೇರೆ ಎಲ್ಲ ರಾಜ್ಯಕ್ಕೆ ಜನಕ್ಕೆ ಮಾಡ್ತಾರೆ BJP ಅವರು? ಎಲ್ಲಿ ಮಾಡ್ತಾರೆ? ಆಮೇಲೆ BJP ಅವರು ಬ್ರದರ್ ಸ್ನೇಹಿತರು ನಿಮ್ಗೆ ಹೇಳ್ತೀನಿ ನಾನು, ಯಾವತ್ತನ BJP ಅವರು ನೋಡಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವ ಚುನಾವಣೆ ಬಂದಿದೆ, ನಮ್ಮ ಸಾಧನೆಯನ್ನು ತೋರಿಸಿ ನಾವು ಓಟ್ ಕೇಳ್ತೀವಿ. ನಾವು ಈ ಸರ್ಕಾರ ಇತ್ತು, ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ. BJP ಅವರು ಯಾವತ್ತನ ಸಾಧನೆ ತೋರಿಸಿ ಮತ ಕೇಳಿದ್ದಾರೆ. ಅವರು ಏನಿದ್ರು ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಸಿಕ್ಕ ನೆನ್ನೆನೂ ನಾನು ಹೇಳಿದ್ದೀನಿ, ನಾವು ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಮುಂಚೆಯಿಂದನೂ ನಾವು ಮುಸಲ್ಮಾನ್ನ ಕೊಟ್ಕೊಂಡು ಬರ್ತಾ ಇದ್ವಿ. ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ 5 ಸತಿ ಕೊಟ್ಟಿದ್ದೀವಿ, 5 ಸತಿ ಸೋತಿದ್ದಾರೆ, ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ನಿರೀಕ್ಷೆ ಇದೆ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ, ಮುಸಲ್ಮಾನ್ನೇ ಕೊಡ್ಬೇಕಂತ ಕೇಳಿದ್ದೀವಿ. ಏನು ಹೇಳಿದ್ರು ನಾವು ಕೇಳ್ಬೋದಷ್ಟೇ, ನಮ್ಮ ಅಭಿಪ್ರಾಯ ಹೇಳ್ಬೋದಷ್ಟೇ. ತೀರ್ಮಾನ ಮಾಡೋದು ಯಾರು ನಮ್ಮ ಪಕ್ಷದಲ್ಲಿ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದ್ಧ ಇದ್ದೀವಿ. ಪಾರ್ಟಿ ನನಗೆ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡ್ತೀವಿ. ಈಗ 3 ಬೈ ಎಲೆಕ್ಷನ್ ಬರ್ತದೆ, 3 ಈ ಬಾರಿ ಗೆಲ್ತೀವಿ ನಾವು. 3 ಚನ್ನಪಟ್ಟಣ ಇವತ್ತು ಬರ್ದಿಕ್ಕೊಳ್ಳಿ. ನೆನ್ನೆನ್ನು ಹುಬ್ಳಿ ಧಾರವಾಡಲ್ಲಿ ಹೇಳಿದ್ದೀನಿ ನಾನು. ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕನಸು ನೋಡ್ರೆ, ಕುಮಾರಸ್ವಾಮಿ ಅವರು ಹಗ್ಲು ಕನಸು ನೋಡ್ತಾವ್ರೆ. ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ 30,000 ಲೀಡಲ್ ಗೆಲ್ತೀವಿ. ಬರ್ದಿಕ್ಕೊಳ್ಳಿ ನೀವು. ಇದು ಇವತ್ತಿನ ತಾರೀಖು ಸಮೇತ ಡೇಟ್ ಸಮೇತ ಬರ್ದಿಕ್ಕೊಳ್ಳಿ ನೀವು. ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇರೋದು. ಈಗ ಬಿಜೆಪಿಯಲ್ಲಿ ಫೈಟ್ ಇದೆ, ಯಾರು ಕೇಳೋರೇ ಇಲ್ಲ ಅಂತೆ. ಈಗ ಬಿಜೆಪಿಯವರು ಕೇಳೋರಿದ್ದಾರಾ? ಅದು ಸಹಜ, ಅದು ರಾಜಕೀಯದಲ್ಲಿ ಸಹಜ.
ಈಗ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ, ಪಠಾಣ್ ಅವ್ರು ಕೇಳ್ತಾವ್ರೆ, ಸುಬಾನಿ ಅವ್ರು ಕೇಳ್ತಾವ್ರೆ, ಇನ್ಯಾರೋ ಇಬ್ರು ಕೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. CM ಇಬ್ರಾಹಿಂ ಮಗ ಫೈಜ್ ಅಂತ ಅವರು ಕೇಳ್ತಾವ್ರೆ. ಯಾರೋ ಒಬ್ರಿಗೆ ಕೊಡೋಕ್ಕೆ ಸಾಧ್ಯ ತಾನೆ? ಯಾರೋ ಒಬ್ರಿಗೆ ಯಾರಿಗಾನ ಕೊಡ್ತಾರೆ, ಎಲ್ಲ ಸೇರಿ ಕೆಲಸ ಮಾಡ್ತಾರೆ ಪಾರ್ಟಿ. ಯಾರು ಸರ್? ಹಾಂ, ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು. ಯಾರು ಪಾರ್ಟಿ ಅಲ್ಪಸಂಖ್ಯಾತರನ್ನೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬಾರ್ದಾ ಇದ್ದೀವಿ, ನಾವಿದ್ದೀವಿ, ನಸೀರ್ ಅಹಮದ್ ಸಾಹೇಬ್ ಇದ್ದಾರೆ, ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ 5 ವರ್ಷ ಆಗಬೇಕು ಅನ್ನೋ ನಿಮ್ಮ ಇಚ್ಛೆ ಎಲ್ಲ ಕಡೆ ಹೇಳಿದ್ರಿ. ಆದ್ರೆ ದೇಶಪಾಂಡೆ ಅವರು ಈಗ ಒಂದು ಮಾತನ್ನೇ ಹೇಳಿದ್ದಾರೆ, ನನಗೂ ಕೂಡ ಸೇಮ್ ಆಗೋ ಆಸೆ ಇದೆ, ನಾನು ಕೂಡ CM ಆಗೋಕೆ ಆಸೆ ನಿಮ್ಗೆ ಇಲ್ವಾ? ನಿಮ್ಗಿದೆಯೇ ಇಲ್ವಾ ಅವಕಾಶ ಬಂದರೆ? ರುದ್ರಪಣ್ಣಂಗೆ ಇಲ್ವಾ? ಹಾಂ, ಎಲ್ಲರಿಗೂ CM ಆಗ್ತದೆ, ಎಲ್ಲರಿಗೂ ಆಸೆ ಇದೆ. ಆ ಕುರ್ಚಿ ಖಾಲಿ ಇಲ್ಲ ಸರ್. ಇಲ್ಲ, ಎಲ್ಲರಿಗೂ ಆಸೆ. ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇರಲ್ವಾ? ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ. ಅಲ್ಲಿ ಟಗರ್ ಕೂತವ್ರಲ್ಲಿ, ಟಗರ್ನ ಆ ಕುರ್ಚಿನ ಇಳಿಸೋದು ಭಾಳ ಕಷ್ಟ. ಅದಾಗಲ್ಲ, ಸಾಧ್ಯನೇ ಇಲ್ಲ. ಟಗರೇ ಅದು. ಡಿಮ್ಯಾಂಡ್ ಇಲ್ಲ ಅಂತ. ಎಲ್ಲಿ ಟೀಮ್ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ. ಒಂದು ನಿಮಿಷ ಕೇಳಿ, ಎಲ್ಲಿ ಟೀಮ್ ಇರ್ತದೆ, ಎಲ್ಲಿ ಪೈಪೋಟಿ ಇರ್ತದೆ, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂತ. BJP ಮುಗೀತಂತ. ಈಗ ನೋಡಿದೀವಲ್ರಿ, ಅಲ್ಲೆಲ್ಲ ರಸ್ತೆ ಎಲ್ಲ ಅಡ್ಡಾಡಿದ್ದೀವಿ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ದೇವ್ರವ್ರಿಗೆ 2.5 ವರ್ಷ ಮುಖ್ಯಮಂತ್ರಿ ಆಗಿ ಅವಕಾಶ ಮಾಡಿಕೊಟ್ಟಿದ್ದ. ಅವ್ರ ತಾಲೂಕಲ್ಲಿ ನಾನು ಬೆಳಗಿಂದ ಅಡ್ಡಾಡೆ. ನಾನು ರಸ್ತೆಯಲ್ಲಿ ಅಡ್ಡಾಡೋಕ್ಕಾಗಲ್ಲ ಇಲ್ರಿ. ಬರ್ರಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತೋರಿಸ್ತೀನಿ. ನಾನು ಮುಂಚೆ ಹೆಂಗಿತ್ತು, ಈಗ ಹಿಂಗಿದೆ. ನಾನು ಆಫ್ಟರ್ ಆಲ್ MLA ಆಗಿ ಈಗ ಮಿನಿಸ್ಟರ್ ಆಗಿರೋದು. ನಾನು ಈಗ ಮಿನಿಸ್ಟರ್ ಆಗಿರೋದು. ಅಡ್ಡಾಡೋಕ್ಕಾಗಲ್ಲ ಇಲ್ರಿ ಏರಿಯಾದಲ್ಲಿ, ರಸ್ತೆದಲ್ಲಿ ಅಡ್ಡಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ 2.5 ವರ್ಷ ಮುಖ್ಯಮಂತ್ರಿ ಆದರು. ಅವ್ರ ಕ್ಷೇತ್ರಕ್ಕೆ ಅವ್ರು ಮಾಡಿಲ್ಲ ಅಂದರೆ ಬೇರೆ ಎಲ್ಲ ರಾಜ್ಯಕ್ಕೆ ಜನಕ್ಕೆ ಮಾಡ್ತಾರೆ BJP ಅವರು? ಎಲ್ಲಿ ಮಾಡ್ತಾರೆ? ಆಮೇಲೆ BJP ಅವರು ಬ್ರದರ್, ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ನಾನು, ಯಾವತ್ತನ BJP ಅವರು ನೋಡಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವ ಚುನಾವಣೆ ಬಂದಿದೆ, ನಮ್ಮ ಸಾಧನೆಯನ್ನು ತೋರಿಸಿ ನಾವು ಓಟ್ ಕೇಳ್ತೀವಿ. ನಾವು ಈ ಸರ್ಕಾರ ಇತ್ತು, ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ. BJP ಅವರು ಯಾವತ್ತನ ಸಾಧನೆ ತೋರಿಸಿ ಮತ ಕೇಳಿದಾರೆ? ಅವರು ಏನಿದ್ರು ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಸಿಕ್ಕ ನೆನ್ನೆನೂ ನಾನು ಹೇಳಿದ್ದೀನಿ, ನಾವು ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಮುಂಚೆಯಿಂದನೂ ನಾವು ಮುಸಲ್ಮಾನ್ನ ಕೊಟ್ಕೊಂಡು ಬರ್ತಾಯಿದ್ವಿ. ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ. 5 ಸತಿ ಕೊಟ್ಟಿದ್ದೀವಿ, 5 ಸತಿ ಸೋತಿದ್ದಾರೆ. ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್, ಈ ಬಾರಿ ಕೊಡಿ, ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಗೆ ನಿರೀಕ್ಷೆ ಇದೆ. ಈಗ ನಮ್ಮ ಪಕ್ಷ ಏನು, ಹೈಕಮಾಂಡ್ ನಾವು ಕೇಳಿದ್ದೀವಿ, ಮುಸಲ್ಮಾನ್ನೇ ಕೊಡ್ಬೇಕಂತ ಕೇಳಿದ್ದೀವಿ. ಏನು ಹೇಳಿದ್ರು ನಾವು ಕೇಳ್ಬೋದಷ್ಟೇ, ನಮ್ಮ ಅಭಿಪ್ರಾಯ ಹೇಳ್ಬೋದಷ್ಟೇ. ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದಲ್ಲಿ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದ್ಧ ಇದ್ದೀವಿ. ಪಾರ್ಟಿ ನನಗೆ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡ್ತೀವಿ. ಈಗ 3 ಬೈ ಎಲೆಕ್ಷನ್ ಬರ್ತದೆ, 3 ಈ ಬಾರಿ ಗೆಲ್ತೀವಿ ನಾವು. 3 ಚನ್ನಪಟ್ಟಣ ಇವತ್ತು ಬರ್ದಿಕ್ಕೊಳ್ಳಿ. ನೆನ್ನೆನ್ನು ಹುಬ್ಳಿ ಧಾರವಾಡಲ್ಲಿ ಹೇಳಿದ್ದೀನಿ ನಾನು. ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕನಸು ನೋಡೋರು, ಕುಮಾರಸ್ವಾಮಿ ಅವರು ಹಗ್ಲು ಕನಸು ನೋಡ್ತಾವ್ರೆ. ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ 30,000 ಲೀಡಲ್ ಗೆಲ್ತೀವಿ. ಬರ್ದಿಕ್ಕೊಳ್ಳಿ ನೀವು. ಇದು ಇವತ್ತಿನ ತಾರೀಖು ಸಮೇತ, ಡೇಟ್ ಸಮೇತ ಬರ್ದಿಕ್ಕೊಳ್ಳಿ ನೀವು. ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇರೋದು. ಈಗ BJPಯಲ್ಲಿ ಫೈಟ್ ಇದೆ, ಯಾರು ಕೇಳೋರೇ ಇಲ್ಲ ಅಂತೆ. ಈಗ BJP ಅವರು ಕೇಳೋರಿದ್ದಾರಾ? ಅದು ಸಹಜ, ಅದು ರಾಜಕೀಯದಲ್ಲಿ ಸಹಜ. ಈಗ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ, ಪಠಾಣ್ ಅವ್ರು ಕೇಳ್ತಾವ್ರೆ, ಸುಬಾನಿ ಅವ್ರು ಕೇಳ್ತಾವ್ರೆ, ಇನ್ಯಾರೋ ಇಬ್ರು ಕೇಳ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. CM ಇಬ್ರಾಹಿಂ ಮಗ ಫೈಜ್ ಅಂತ ಅವರು ಕೇಳ್ತಾವ್ರೆ. ಯಾರೋ ಒಬ್ರಿಗೆ ಕೊಡೋಕ್ಕೆ ಸಾಧ್ಯ ತಾನೆ? ಯಾರೋ ಒಬ್ರಿಗೆ ಯಾರಿಗಾನ ಕೊಡ್ತಾರೆ, ಎಲ್ಲ ಸೇರಿ ಕೆಲಸ ಮಾಡ್ತಾರೆ ಪಾರ್ಟಿ. ಯಾರು ಸರ್? ಹಾಂ, ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು. ಯಾರು ಪಾರ್ಟಿ ಅಲ್ಪಸಂಖ್ಯಾತರನ್ನೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬಾರ್ದಾ ಇದ್ದೀವಿ, ನಾವಿದ್ದೀವಿ, ನಸೀರ್ ಅಹಮದ್ ಸಾಹೇಬ್ ಇದ್ದಾರೆ, ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ 5 ವರ್ಷ ಆಗಬೇಕು ಅನ್ನೋ ನಿಮ್ಮ ಇಚ್ಛೆ ಎಲ್ಲ ಕಡೆ ಹೇಳಿದ್ರಿ. ಆದ್ರೆ ದೇಶಪಾಂಡೆ ಅವರು ಈಗ ಒಂದು ಮಾತನ್ನೇ ಹೇಳಿದ್ದಾರೆ, ನನಗೂ ಕೂಡ ಸೇಮ್ ಆಗೋ ಆಸೆ ಇದೆ, ನಾನು ಕೂಡ CM ಆಗೋಕೆ ಆಸೆ ನಿಮ್ಗೆ ಇಲ್ವಾ? ನಿಮ್ಗಿದೆಯೇ ಇಲ್ವಾ ಅವಕಾಶ ಬಂದರೆ? ರುದ್ರಪಣ್ಣಂಗೆ ಇಲ್ವಾ? ಹಾಂ, ಎಲ್ಲರಿಗೂ CM ಆಗ್ತದೆ, ಎಲ್ಲರಿಗೂ ಆಸೆ ಇದೆ. ಆ ಕುರ್ಚಿ ಖಾಲಿ ಇಲ್ಲ ಸರ್. ಇಲ್ಲ, ಎಲ್ಲರಿಗೂ ಆಸೆ. ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇರಲ್ವಾ? ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ. ಅಲ್ಲಿ ಟಗರ್ ಕೂತವ್ರಲ್ಲಿ, ಟಗರ್ನ ಆ ಕುರ್ಚಿನ ಇಳಿಸೋದು ಭಾಳ ಕಷ್ಟ. ಅದಾಗಲ್ಲ, ಸಾಧ್ಯನೇ ಇಲ್ಲ. ಟಗರೇ ಅದು.
ಡಿಮ್ಯಾಂಡ್ ಇಲ್ಲ ಅಂತ ಎಲ್ಲಿ ಟೀಮ್ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ. ಒಂದು ನಿಮಿಷ ಕೇಳಿ, ಎಲ್ಲಿ ಟೀಮ್ ಇರ್ತದೆ ಎಲ್ಲಿ ಪೈಪೋಟಿ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂತ. BJP ಮುಗೀತಂತ. ಈಗ ನೋಡಿದೀವಲ್ರಿ, ಅಲ್ಲೆಲ್ಲ ರಸ್ತೆ ಎಲ್ಲ ಅಡ್ಡಾಡಿದೀವಿ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ದೇವರು ಅವ್ರಿಗೆ 2.5 ವರ್ಷ ಮುಖ್ಯಮಂತ್ರಿ ಆಗಿ ಅವಕಾಶ ಮಾಡಿಕೊಟ್ಟಿದ್ದ. ಅವ್ರ ತಾಲೂಕಲ್ಲಿ ನಾನು ಬೆಳಗಿಂದ ಅಡ್ಡಾಡೆ, ನಾನು ರಸ್ತೆಯಲ್ಲಿ ಅಡ್ಡಾಡೋಕ್ಕಾಗಲ್ಲ ಇಲ್ರಿ. ಬರ್ರಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ತೋರಿಸ್ತೀನಿ ನಾನು. ಮುಂಚೆ ಹೆಂಗಿತ್ತು, ಈಗ ಹಿಂಗಿದೆ.